ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತೊಂದು ಭಾರಿ ಹಿನ್ನಡೆಯಾಗಿದೆ. ವಿಚಾರಣೆಗೆ ಯೋಗ್ಯವಲ್ಲವೆಂದು ದರ್ಶನ್ ಅರ್ಜಿ ವಜಾವಾಗಿದೆ. ನ್ಯಾಯಪೀಠಕ್ಕೆ ಹೋಗುವ ಮುನ್ನವೇ ಈ ಅರ್ಜಿ ವಜಾ ಆಗಿದ್ದು ಇಡೀ ಪ್ರಕರಣದ ಗಂಭೀರತೆ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡಿಸುತ್ತೆ. ನ್ಯಾಯಪೀಠಕ್ಕೆ ಹೋಗುವ ಮುನ್ನವೇ ಅರ್ಜಿ ವಜಾ, ಇದು ವಿಚಾರಣೆಗೆ ಯೋಗ್ಯವೇ ಅಲ್ಲ ಅಂತ ಹೇಳಿದೆ. ಆದೇಶ ಮಾರ್ಪಾಟು ಅರ್ಜಿ ಸಲ್ಲಿಸಿದ್ದ ಆರೋಪಿ ದರ್ಶನ್, ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ಆರೋಪಿ ದರ್ಶನ್ ಮಾರ್ಪಾಟು ಅರ್ಜಿ, ಆ ಮಾರ್ಪಾಟು ಅರ್ಜಿ ವಿಚಾರಣೆಗೆ ಯೋಗ್ಯವಲ್ಲ ಅಂತ ವಜಾ ಆಗಿದೆ. ಸುಪ್ರೀಂ ಕೋರ್ಟ್ನ ರಿಜಿಸ್ಟ್ರಾರಿಂದ ಈ ಆದೇಶವಾಗಿದೆ. ನಿಜಕ್ಕೂ ಕೂಡ ಇಡೀ ಪ್ರಕರಣದಲ್ಲಿ ದರ್ಶನ್ ಮಾಡಿಕೊಂಡಿರುವ ಎಡವಟ್ಟುಗಳ ಸಾಲಿಗೆ ಇದೊಂದು ಸೇರಿಕೊಳ್ಳುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಆರಂಭದಿಂದಲೂ ಇಲ್ಲಿಯವರೆಗೂ ಕೂಡ ಒಂದಲ್ಲ ಒಂದು ಎಡವಟ್ಟುಗಳು, ಹಾಸಿಗೆ, ದಿಂಬು, ಚೇರು, ಇನ್ನೇನೋ ವಿಚಾರಗಳಿಗೆ ಸುದ್ದಿಯಾಗುವ ದರ್ಶನ್ ಈಗ ಮಾರ್ಪಾಟು ಅರ್ಜಿಯಲ್ಲೂ ಕೂಡ ಒಂದು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಅಂದರೆ ತಾಂತ್ರಿಕವಾಗಿ ಆ ಅರ್ಜಿಯಲ್ಲಿ ಏನೆಲ್ಲ ಅಂಶಗಳಿದ್ವು ಅಂತ ವಿವರಿಸೋದಾದರೆ? ಖಂಡಿತವಾಗಿ ದರ್ಶನ್, ಇಡೀ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರತಿ ಬಾರಿಯೂ ದರ್ಶನ್ ಒಂದಲ್ಲ ಒಂದು ಬೇಡಿಕೆಗಳನ್ನಿಟ್ಟಾಗ ಇಲ್ಲ ಆ ಕೇಸ್ನಿಂದ ಹೊರಬರಲಿಕ್ಕೆ ಸತತವಾಗಿ ಪ್ರಯತ್ನಗಳು ನಡೀತಾನೆ ಇದೆ. ಆದರೆ ಅದು ಎಲ್ಲೂ ಕೂಡ ಸಫಲವಾಗ್ತಿಲ್ಲ. ಆದರೆ ಕಾನೂನಿನಡಿಯಲ್ಲಿ ಯಾವೆಲ್ಲ ಪ್ರೊಸೀಜರ್ ಇರುತ್ತೆ ಹಂತವಾಗಿ ಅದು ನಡೆದ್ರೇ ಅದರಿಂದ ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಅದರಲ್ಲಿ ನಿರ್ದೋಷಿ ಅಂತ ಒಂದು ಆದೇಶ ಬಂದರಷ್ಟೇ ಅದನ್ನು ಹೊರಬರಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಒಳಗೆ ಇರಬೇಕಾಗತ್ತೆ ದೋಷಿ ಅಂತ ಏನಾದ್ರು ಬಂದರೆ. ಆದರೆ ಇತ್ತೀಚೆಗೆ ಆತ ಸುಪ್ರೀಂ ಕೋರ್ಟ್ನಲ್ಲಿ ಆತನಿಗೆ ಸಿಕ್ಕಿದ್ದಂತಹ ಹೈಕೋರ್ಟ್ನಲ್ಲಿ ಸಿಕ್ಕಿದ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು 7 ಜನ ಆರೋಪಿಗಳಿಗೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ಮಾಡಿರುವಂಥ ಆದೇಶ ಏನಿತ್ತು ಆ ಆದೇಶವನ್ನು ಮಾರ್ಪಾಟು ಮಾಡಬೇಕು ಅಂತೇಳಿ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಅರ್ಜಿ ಮಾರ್ಪಾಟಿಗೆ ಹಾಕಿದ್ದಂಥದ್ದು ಮೊದಲು ಸಾಮಾನ್ಯವಾಗಿ ರಿಜಿಸ್ಟರ್ಗೆ ಹೋಗುತ್ತೆ. ಇಂತಹ ಅರ್ಜಿಗಳು ಬಂದಾಗ ಅವರು ಅದನ್ನು ಪರಿಶೀಲನೆಯನ್ನು ಮಾಡ್ತಾರೆ. ಪರಿಶೀಲನೆ ಮಾಡಿದ ಬಳಿಕ ಆ ಒಂದು ಅರ್ಜಿಯ ತೂಕ ಅಂದರೆ ಅತ್ಯಂತ ಪ್ರಮುಖವಾಗಿರುವಂಥ ಅಂಶಗಳಾಗಿರಬೇಕಿತ್ತು. ಪ್ರಾಮುಖ್ಯತೆ ಏನು ಅನ್ನೋದು ಗೊತ್ತಾಗಬೇಕು ಮತ್ತು ತುರ್ತು ಪರಿಸ್ಥಿತಿಗಳಿದ್ದರೆ ಮಾತ್ರ ಅಂತಹ ಆದೇಶಗಳನ್ನು ನ್ಯಾಯಪೀಠಕ್ಕೆ ಕಳಿಸಲಾಗುತ್ತೆ, ಅಲ್ಲಿ ಅದನ್ನು ಪರಿಶೀಲನೆ ಮಾಡಲಾಗುತ್ತೆ. ಅದಕ್ಕೆ ಮೊದಲು ರಿಜಿಸ್ಟ್ರಾರ್ ಏನಿರ್ತಾರೆ ಅವರೇ ಅಂತಹ ಅರ್ಜಿಗಳನ್ನ ಪರಿಶೀಲನೆಯನ್ನು ಮಾಡ್ತಾರೆ. ಇಲ್ಲೂ ಕೂಡ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಹಾಕಿರುವಂಥ ಅರ್ಜಿ ಏನಿತ್ತು ಅವರೇ ಅದನ್ನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದ ಬಳಿಕ ಇದು ವಿಚಾರಣೆಗೆ ಯೋಗ್ಯವಲ್ಲದ ಪಿಟಿಷನ್ ಅಂತೇಳಿ ಅರ್ಜಿ ಅಂತೇಳಿ ಅದನ್ನು ವಜಾ ಮಾಡಿರುವಂಥದ್ದು. ಹೀಗಾಗಿ ದರ್ಶನ್ ಈಗಾಗಲೇ 1 ವರ್ಷಗಳ ಕಾಲ ಅಂದರೆ 1 ವರ್ಷದ ಒಳಗಡೆ ಇಡೀ ಪ್ರಕರಣವನ್ನು ನೀವು ಟ್ರಯಲ್ ಏನಿದೆ ಸಾಕ್ಷಿಗಳನ್ನು ನೀವು ಮಾಡಬೇಕು, ಟ್ರಯಲ್ನ ಮುಗಿಸ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಈಗಾಗಲೇ ಸೆಷನ್ಸ್ ಕೋರ್ಟ್ಗೆ ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಅದರಂತೆ ಈಗಾಗಲೇ ಟ್ರಯಲ್ ಕೂಡ ಸ್ಟಾರ್ಟ್ ಆಗಿದೆ. ಅದರಂತೆ ಎಲ್ಲ ಸಾಕ್ಷಿಗಳ ವಿಚಾರಣೆಗಳಾಗ್ತದೆ. 1 ವರ್ಷದ ಒಳಗೆ ಇವರು ಕೊಟ್ಟಿರುವಂಥ ಸಾಕ್ಷ್ಯಾಧಾರಗಳ ಟಾರ್ಗೆಟ್ ಏನಿರುತ್ತೆ ಸಾಕ್ಷಿಗಳ ಟ್ರಯಲ್, ಅದನ್ನು ಮಾಡದೇ ಹೋದಲ್ಲಿ ಮಾತ್ರ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಕಡೆಯಿಂದ ಅರ್ಜಿಯನ್ನು ಹಾಕಿ ಜಾಮೀನನ್ನು ಪಡೆಯಲಿಕ್ಕೆ ಅವಕಾಶಗಳು ಕಾನೂನಿನಡಿಯಲ್ಲಿ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಇಷ್ಟಾದರೂ ಕೂಡ ಇದರ ಮಧ್ಯೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಆದೇಶವನ್ನೇ ಮಾರ್ಪಾಡೋದಕ್ಕೆ ಇವರು ಮನವಿಯ ಮಾಡಿಕೊಂಡಿರುವಂಥದ್ದು ನಿಜಕ್ಕೂ ಹಾಸ್ಯಾಸ್ಪದನೇ. ಯಾಕೆಂತೇಳಿದ್ರೆ ಸುಪ್ರೀಂ ಕೋರ್ಟ್ ತಾನೇ ಕೊಟ್ಟಿರುವಂತಹ ಒಂದು ತೀರ್ಪನ್ನು ಯಾವ ರೀತಿಯಾಗಿ ಮಾರ್ಪಾಟು ಮಾಡಲಿಕ್ಕೆ ಸಾಧ್ಯ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಹೀಗಾಗಿ ಅವರು ಹಾಕಿರುವಂಥ ಅರ್ಜಿ ಏನಿತ್ತು ಅರ್ಜಿ ನ್ಯಾಯಪೀಠಕ್ಕೂ ಕೂಡ ಹೋಗಿಲ್ಲ, ರಿಜಿಸ್ಟರ್ ಪರಿಶೀಲನೆ ಮಾಡಿ ಅದನ್ನು ರಿಜೆಕ್ಟ್ ಮಾಡಿರುವಂಥದ್ದು. ಈ ಮುಖಾಂತರವಾಗಿ ದರ್ಶನ್ಗೆ ಮತ್ತೊಮ್ಮೆ ಹಿನ್ನಡೆ ಆಗಿರುವಂಥದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್.